ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ಆರಾಧನೆ ಹತ್ರನೇ ಇದೆ. ಒಂದು 2 ದಿನ ಇದೆ ಅಷ್ಟೇ. ತುಂಬ ರಥಗಳು ಶುರು ಮಾಡಬೇಕು ಅಂದವರು ಕೂಡ ಅವತ್ತಿನಿಂದ ಶುರು ಮಾಡ್ಬೋದು. ನಾನು ಕೂಡ ಶುರು ಮಾಡಿದ್ದೆ. ನನ್ನ ಕೆಲಸ ಸಕ್ಸಸ್ ಆಗಿದೆ. ನಾನು 9 ವಾರದ ರಥ ಮಾಡ್ತಾಯಿದ್ದೆ. ಅದರಲ್ಲಿ 3ನೇ ವಾರಕ್ಕೆ ನನಗೆ ಕೆಲಸ ಸಕ್ಸಸ್ ಆಗಿದೆ. ನಿಮಗೂ ಕೆಲಸ ಆಗಬೇಕು, ಯಾವುದೇ ತೊಂದರೆ ಇದ್ದರೂ ಕೂಡ ರಾಯರನ್ನ ನಂಬಿ ಈ ರಥ ಮಾಡಿ. 9 ವಾರದ ರಥ ಮಾಡಿ. ರಥ ಮಾಡುವಾಗ 9 ವಾರದ ರಥ ಮಾಡುವಾಗ 9 ತುಪ್ಪದ ದೀಪ ಹಚ್ಚಬೇಕು, ಇಲ್ಲ 5 ತುಪ್ಪದ ದೀಪ ಹಚ್ಚಬೇಕು. ನಾವು 9 ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಬೆಳಗಿನ ಜಾವ ಹಿಂದಿನ ದಿನ ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಬುಧವಾರ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ನಾವು 3 ಗಂಟೆ ರಾತ್ರಿಗೆ ಎದ್ದೇಳಬೇಕಾಗುತ್ತೆ. ಈ ರಥ ಮಾಡುವಾಗ ಬೆಳಗ್ಗೆ 3 ಗಂಟೆಗೆ ಎದ್ದು ಕಸ ಹೊಡೆದು ಸ್ನಾನ ಮಾಡೋಕ್ಕೂ ಮುಂಚೆ ಮನೆಯೆಲ್ಲ ಗಂಜಲ ಹಾಕಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ರಾಯರಿಗೆ ನೈವೇದ್ಯಕ್ಕೆ ನಿಮ್ಮ ಕೈಲಾಗಿದ್ದನ್ನು ಮಾಡ್ಬೋದು. ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. 1 ಗ್ಲಾಸ್ ನೀರು, 1 ಗ್ಲಾಸು ಹಾಲು, ಒಂದು ಸ್ವಲ್ಪ ಸಜ್ಜಿಗೆನಾದರೂ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಕೈಲಿ ಏನು ಸಾಧ್ಯ ಇರುತ್ತೆ ಅದನ್ನು 2 ಬಾಳೆಹಣ್ಣು ಏನಿರುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿ. ರಾಯರು ನಮಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಯಾವತ್ತೂ ಕೇಳಿಲ್ಲ. ಅವ್ರಿಗೊಂದು ಗ್ಲಾಸ್ ನೀರಿಟ್ಟು ಒಂದು ತುಳಸಿ ದಳ ಹಾಕಿ ಪೂಜೆ ಮಾಡಿದ್ರು ಕೂಡ ನಮಗೆ ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ ಅವರು. ಇದು ನನ್ನ ಅನುಭವದ ಮಾತು. ನನಗೆ 3ನೇ ವಾರಕ್ಕೆ ಯಶಸ್ಸು ಕಂಡಿರೋದು. ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತಾ ನಾನು ಇವತ್ತಿನ ವಿಡಿಯೋನ ನಿಮ್ಮೆಲ್ರಿಗೂ ತಲುಪಲಿ. ಮತ್ತು ನೀವು ಕೂಡ ರಾಯರ ಸೇವೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನನಗೆ ಗ್ರಂಥ ಮನೆಗೆ ಬಂದು ಸುಮಾರು ಒಂದು 3-4 ವರ್ಷ ಆಗಿದೆ. ನಿಮಗೂ ಯಾರಿಗಾದರೂ ಗ್ರಂಥ ಬೇಕಾದರೆ ನನ್ನ ಸ್ಕ್ರೀನ್ ಮೇಲೆ ಅವ್ರನ್ನ ನಂಬರ್ನ ಹಾಕಿರ್ತೀನಿ. ಅವ್ರಿಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಅವರು ನಿಮಗೆ ಗ್ರಂಥ ಕಳಿಸ್ಕೊಡೋ ಅಂಥ ವ್ಯವಸ್ಥೆ ಮಾಡ್ತಾರೆ. ಮತ್ತು ಆರಾಧ ದಿನವೇ ನನಗೆ ಬಂದಿದ್ದು. ನಿಮಗೂ ಕೂಡ ಅವತ್ತೇ ಅವರು ಪೂಜೆ ಮಾಡಿ ತಲುಪೋ ವ್ಯವಸ್ಥೆ ಮಾಡ್ತಾರೆ. ಕೊರಿಯರ್ ಮಾಡಿದರು ನಮಗೆ. ನೀವು ಹೋಗಿ ತೊಗೊಳ್ಳೋ ಅಂಥದ್ದಿದ್ರು ತೊಗೋಬೋದು ಅವರ ಕೈಯಾರೇ. ಪರಿಮಳ ಆಚಾರ್ಯರು ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವರು ಕಳಿಸ್ಕೊಡೋ ಅಂಥದ್ದು ಇದು. ಅವರೇ ತಯಾರಿ ಮಾಡಿ ಪೂಜೆ ಮಾಡಿ ಅವರು 101 ದಿನ ಏನೋ ಅದನ್ನು ಇಟ್ಟು ಪೂಜೆ ಮಾಡಿ ನಮಗೆ ಕಳಿಸ್ಕೊಡೋ ಅಂಥ ವ್ಯವಸ್ಥೆ ಮಾಡಿರ್ತಾರೆ. ಯಾರಿಗೆಲ್ಲ ಬೇಕು ಗ್ರಂಥ ನೀವು ಅವ್ರನ್ನ ಭೇಟಿ ಮಾಡ್ಬೋದು. ಈ ಗ್ರಂಥ ಬಂದರೆ ನಮಗೆ ರಾಯರೇ ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋ ಅಷ್ಟು ಖುಷಿ ಆಗುತ್ತೆ. ನಾನು ಕೂಡ ಏನಾದರೂ ವಿಶೇಷ ಇದ್ದದ ದಿನ ಗ್ರಂಥನ ಹೊರಗಡೆ ತೆಗೆದು ಇಟ್ಟು ಪೂಜೆ ಮಾಡ್ತೀನಿ, ದೇವ್ರ ಮುಂದೆ ಇಟ್ಟು. ಇಲ್ಲ ಅಂದರೆ ಅದನ್ನು ಸೇಫ್ಟಿಯಾಗಿ ನಾವು ಚಿನ್ನ ಆಭರಣ ಎಲ್ಲ ಹೇಗೆ ಇಡ್ತೀವಿ ಅದೇ ರೀತಿಯೇ ಅದನ್ನು ಸೇಫ್ಟಿಯಾಗಿ ಬೀರು ಒಳಗಡೆ ಇಟ್ಟು ವರ್ಷಕ್ಕೆ 1 ಸರಿನ ಇಲ್ಲ 2 ಬಾರಿನ ಪೂಜೆ ಮಾಡ್ತೀನಿ ನಾನು ತೆಗೆದಿಟ್ಟು. ನೋಡಿ ಫ್ರೆಂಡ್ಸ್, ನಿಮ್ಮ ಯಾರಿಗೆಲ್ಲ ಗ್ರಂಥ ಬೇಕು ಅವ್ರಿಗೆ ವಾಟ್ಸಪ್ ಮಾಡಿ. ಹಾಗೆ ಈ ರಥ ಮಾಡುವಾಗ ನಾವು ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ನಿಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿ ಅಷ್ಟೇ ರಾಯರು ಕೇಳೋದು. ನಂಬಿಕೆಯಿಂದ ನೀವು ಒಪ್ಪದು ಬಿಟ್ಟರೂ ಆಗುತ್ತೆ. ಇಲ್ಲ ಅಂತಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಾದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಹಸ್ಕೊಂಡಿರೋ ಅಂಥ ಕೆಲಸನ ಮಾಡಬೇಡಿ. ರಾಯರು ನಮಗೆ ಹೇಳಿರೋದು ನೀವು ಹಸ್ಕೊಂಡಿದ್ದು ನನಗೆ ಪೂಜೆ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ನೀವು ಪೂಜೆ ಮಾಡಿದ ನಂತರ ಬೆಳಗ್ಗೆ 3 ಗಂಟೆಗೆ ಎದ್ದು ನಾವು 4:15ಗೆ ಪೂಜೆನ 4 ಗಂಟೆಗೆ ಶುರು ಮಾಡಿಕೊಂಡ್ರೆ 4:15 ಅಷ್ಟರಲ್ಲಿ ಮುಗಿಬೇಕು ನಮ್ಮ ಪೂಜೆ. ಹಾಗೆ 11 ರೂಪಾಯಿನ ನಾವು ಕಟ್ಟಬೇಕಾಗುತ್ತೆ, ಹರಕೆ ಕಟ್ಟಬೇಕಾಗುತ್ತೆ. 11 ರೂಪಾಯಿನ ಕಟ್ಟಬೇಕು. 11 ರೂಪಾಯಿನ ಕಟ್ಟಿದ್ದನ್ನು ಅರಿಶಿನ ಬಟ್ಟೆಯಲ್ಲಿ ಕಟ್ಟಬೇಕು. ಶುದ್ಧವಾಗಿರಬೇಕು ಬಟ್ಟೆ, ಹೊಸ ಬಟ್ಟೆನೇ ತಂದು ವೈಟ್ ಬಟ್ಟೆನ ಅದನ್ನು ಅರಿಶಿನ ಬಟ್ಟೆ ಮಾಡಿ ಆದ ನಂತರ ನಾವು 11 ರೂಪಾಯಿನ ಕಟ್ಟಬೇಕಾಗುತ್ತೆ. ಕಟ್ಟೋದಕ್ಕೆ ಅಕ್ಷತೆ, 1 ದಳ ತುಳಸಿ ಹಾಕಿ ಕಟ್ಟಬೇಕು. ಹಾಗೆ ಮೃತ್ತಿಕಾ ಪ್ರಸಾದ ಇದ್ದರೂ ಕೂಡ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನನಗೂ ಕೂಡ ನಾನು 9 ವಾರದ ರಥ ಶುರು ಮಾಡಿದ್ದು, ಆದರೆ 3ನೇ ವಾರಕ್ಕೆ ನನಗೆ ಕೆಲಸ ಆಗಿದೆ, ತುಂಬ ಒಳ್ಳೆಯದಾಗಿದೆ. ಹಾಗೆ ಕೂಡ
ವಿದ್ಯಾಭ್ಯಾಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ಕೂ ನಾವು ಈ ವ್ರತ ಮಾಡಿದ್ರೆ ತುಂಬಾ ಯಶಸ್ವಿ ಸಿಗುತ್ತೆ. ಮಕ್ಕಳಿಲ್ಲ ಅಂದವರು ಕೂಡ ಈ ಕೆಲಸನ ಮಾಡಿ ಖಂಡಿತ ನಿಮಗೆ ಆಗುತ್ತೆ, ನಿಮ್ಮ ಕನಸು ನನಸಾಗುತ್ತೆ. ಆದರೆ 9 ವಾರ ನಾನು ವ್ರತ ಮಾಡಿದೆ, 9 ವಾರದಲ್ಲಿ ಆಗಲಿಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ಟೈಮ್ ಬೇಕು ಅದಕ್ಕೆ. ನಾವು ವ್ರತ ಮಾಡಿದ ತಕ್ಷಣ ಆಗೋದಿಲ್ಲ, ಮತ್ತು ಅದು ಅದೃಷ್ಟ. ನಾವು ಶುರು ಮಾಡಿದ ತಕ್ಷಣ ರಾಯರು ಕಂಡುಬಿಟ್ಟು ನಮಗೆ ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲ, ಖಂಡಿತ ರಾಯರು ಒಳ್ಳೇದು ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂತಂದರೆ ಪ್ರಪಂಚದಲ್ಲಿ ಎಲ್ಲರೂ ನೋಡಬೇಕಲ್ವ ರಾಯರು. ನಾವು ಒಬ್ಬರೇ ವ್ರತ ಮಾಡೋದಿಲ್ವಲ್ಲ, ಎಷ್ಟೋ ಜನ ಅವತ್ತೇ ಶುರು ಮಾಡಿರ್ತಾರೆ ವ್ರತನ ಅಲ್ವಾ, ಎಷ್ಟೋ ಜನ ಬೇಡ್ತಾ ಇರ್ತಾರೆ ಅಲ್ವಾ. ಪ್ರತಿಯೊಬ್ಬರಿಗೂ ಒಂದು ಕಡೆಯಿಂದ ನೋಡಬೇಕಾಗುತ್ತೆ. ಈ ಪೂಜೆ ಎಲ್ಲ ಮಾಡೋದಕ್ಕೂ ಮುಂಚೆ ಫಸ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯವರಿಗೆ ಒಂದು ಧೂಪ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಅದ ನಂತರ ನೀವು ರಾಯರನ್ನ ಪೂಜೆ ಮಾಡಿಕೊಂಡು ಬನ್ನಿ. 9 ವಾರ ನನ್ನ ಕೆಲಸದಲ್ಲಿ ನಾನು ಮಂತ್ಲಿ ಡೇಟ್ ಕೂಡ ನಾನು ಸಿಗಾಕೊಂಡಿಲ್ಲ. 9 ವಾರ ಸಕ್ಸಸ್ ಆಗಿದೆ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಅರ್ಧಂಬರ್ಧದಲ್ಲಿ ಎಲ್ಲಿ ಡೇಟಾಗಿ 1 ವಾರ ಮಿಸ್ ಆಗುತ್ತೋ ಅಂತ ಅನ್ಕೋತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ. ಪ್ರತಿ ವಾರ ಕೂಡ ಅದ್ಧೂರಿಯಾಗೇ ಪೂಜೆ ನಡೆದಿದೆ. ಅದ್ಧೂರಿಯಾಗಿ ಅಂದರೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಪಟ್ಟು ನಾನು ಮಾಡಿದ್ದೀನಿ. ಯಾವುದೇ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಸಾಲ ಸೋಲನ ಮಾಡಬೇಡಿ. ಒಂದು ದಳ ತುಳಸಿ, ಒಂದು ಗ್ಲಾಸ್ ನೀರಿಟ್ಟು ಪೂಜೆ ಮಾಡಿದ್ರು ಕೂಡ ರಾಯರು ನಮಗೆ ಒಲಿತಾರೆ. ಆದರೆ ನಮ್ಮ ನಂಬಿಕೆ ಇರಬೇಕು ಅಷ್ಟೇ. ನಾವು ನಂಬಿಕೆ ಇಟ್ಟು ಮಾಡೋ ಕೆಲಸ ಖಂಡಿತ ಯಶಸ್ಸಾಗುತ್ತೆ. ಹುಟ್ಟಿದ ಪಾಪು ಒಂದು ದಬ್ಬಾಕೊಳ್ಳೋಕ್ಕೂ ಒಂದು 3 ತಿಂಗಳು ಟೈಮ್ ತೊಗೊಳುತ್ತೆ, ಕುತ್ಕೊಳ್ಳೋದಕ್ಕೂ ಒಂದು 9 ತಿಂಗಳು ಟೈಮ್ ತೊಗೊಳುತ್ತೆ, ಒಂದು ತಪ್ಪೆಜ್ಜೆ ಹಾಕೋದಕ್ಕೆ ಅದು ನಡೆಯೋದಕ್ಕೂ ಕೂಡ ಟೈಮ್ ತೊಗೊಳುತ್ತೆ. ಅದೇ ರೀತಿಯೇ ನಮ್ಮ ಕೆಲಸ ಆಗಬೇಕಾದ್ರೆ ನಾವು ಮಾಡಿರೋ ಪಾಪ ಕರ್ಮ ಕಳೆದು ನಮಗೆ ಒಳ್ಳೇದು ಮಾಡಪ್ಪ ತಂದೆ ಅಂತ ನಾವು ಕೇಳಿದಾಗ ನಮಗೂ